ಪ್ರೈಸ್ ಲಾರ್ಡ್. ಗುಡ್ ಮಾರ್ನಿಂಗ್. ಎಲ್ರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸ್ತೇನೆ. ಪ್ರೀತಿಯ ದೇವ ಜನರೇ, ನೀವೆಲ್ಲರೂ ಕೂಡ ಹೇಗಿದ್ದೀರಿ? ಭಾಳ ದಿನಗಳಾಯಿತು. ದೇವರಿಗೆ ಸ್ತೋತ್ರ. ಈ ದಿನ ಕರ್ತನು ನಮ್ಮನ್ನು ಹೀಗೆ ದೇವ್ರ ವಾಕ್ಯದೊಂದಿಗೆ ನಿಲ್ಲಿಸಿದ್ದಾನೆ. ಅದಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಮಾಡ್ತೇನೆ. ವಿಶೇಷವಾಗಿ ಈ ದಿನಗಳನ್ನು ನಾವು ಪ್ರಾರ್ಥನೆಯಲ್ಲಿ ಕಳೀತಾ ಇದ್ವಿ. ಪ್ರಾರ್ಥನೆಯಲ್ಲಿ ಕಳೆಯುವಂಥ ಸಂದರ್ಭದಲ್ಲಿ ದೇವರ ಆತ್ಮನು ಅನೇಕ ಸಂಗತಿಗಳನ್ನ ನಿಮ್ಮೊಂದಿಗೆ ಮಾತನಾಡೋದಕ್ಕೆ ನನಗೆ ತಿಳಿಸ್ಕೊಟ್ಟಿದ್ದಾರೆ. ದಿನೇ ದಿನೇ ನಾವು ಆ ಸಂಗತಿಗಳನ್ನು ಧ್ಯಾನ ಮಾಡೋಣ. ಈ ದಿನ ನಾವು ಅಪೊಸ್ತಲ ಕೃತ್ಯಗಳಲ್ಲಿ 4ನೇ ಅಧ್ಯಾಯದ 32ನೇ ವಾಕ್ಯವನ್ನು ನಾವು ನೋಡೋದಾದರೆ ಬಹಳ ಸ್ಪಷ್ಟವಾಗಿ ಎ ಭಾಗದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ: ನಂಬಿದ ಮಂಡಳಿಯವರ ಹೃದಯ ಪ್ರಾಣ ಒಂದೇ ಆಗಿತ್ತು. ಆಮೆನ್, ಹಲ್ಲೆಲೂಯಾ. ನಂಬಿದ ಮಂಡಳಿಯವರ ಹೃದಯ ಮತ್ತು ಪ್ರಾಣ ಒಂದೇ ಆಗಿತ್ತು. ನೋಡಿ ದೇವ್ರ ಮಕ್ಕಳೇ, ನಂಬಿದವರ ಹೃದಯ ಮತ್ತು ಪ್ರಾಣ ಒಂದೇ ಆಗಿತ್ತು. ಒಂದೇ ಆದಾಗ ಏನೆಲ್ಲ ಸಂಗತಿ ಆಯಿತು ಅಥವಾ ಒಂದೇ ಆಗದಿದ್ದಾಗ ಏನು ನಡೀಲಿಲ್ಲ ಎನ್ನುವುದರ ಕುರಿತಾಗಿ ನಾವು ನೋಡಬಹುದು. ಬಹಳ ಪ್ರಾಮುಖ್ಯವಾದ ಸಂಗತಿ ಏನಂದರೆ, ದೇವಜನರು ಕೂಡಿ ಬರುವಾಗ, ವಿಶ್ವಾಸಿಗಳು ಶಿಷ್ಯರು ಒಂದೇ ಸ್ಥಳದಲ್ಲಿ ಒಗ್ಗಟ್ಟಾಗಿ ಏಕ ಮನಸ್ಸಿನಿಂದ ಸೇರಿ ಬರುವಾಗ ಏನೆಲ್ಲ ಸಂಗತಿ ಇದೆ ಎನ್ನುವುದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ನೋಡಿ, ಸತ್ಯವೇದದಲ್ಲಿ ಒಂದೇ ಮನಸ್ಸಿನಿಂದ ಯಾರ್ಯಾರು ಯಾವ್ಯಾವ ಸ್ಥಳದಲ್ಲಿ ಯಾವ ಸಂದರ್ಭದಲ್ಲಿ ಸೇರಿ ಬಂದರೋ ಆಗ ಅವರಲ್ಲಿ ಏನೆಲ್ಲ ಘಟನೆಗಳಾಯಿತು ಎನ್ನುವುದನ್ನು ನಾವು ನೋಡುವಾಗಿದೆ. ಪ್ರಿಯ ದೇವ್ರ ಮಕ್ಕಳೇ, ಎಲ್ಲಿ ಒಂದು ಮನಸ್ಸಿದೆನೋ, ಎಲ್ಲಿ ಏಕತೆ ಇದೆನೋ, ಎಲ್ಲಿ ಒಗ್ಗಟ್ಟಿದೆನೋ ಅಲ್ಲಿ ಬಹಳ ಬಲವಿದೆ. ಹಲ್ಲೆಲೂಯ. ನಾವು ಗಾದೆ ಮಾತಿನಲ್ಲೂ ಕೂಡ ನೋಡ್ತೇವೆ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾರೆ. ಒಗ್ಗಟ್ಟಿನಲ್ಲಿ ಏನಿದೆ ಅಂತಾರೆ? ಬಲವಿದೆ. ಎಸ್ ದೇವ್ರ ಮಕ್ಕಳೇ, ಒಗ್ಗಟ್ಟಿನಲ್ಲಿ ಬಲವಿದೆ. ಈ ಸಭೆಗಳನ್ನು ನೋಡುವಾಗ ಈ ದಿನಮಾನಗಳಲ್ಲಿ ಸಭೆಯಲ್ಲಿ ಅನ್ಯೋನ್ಯತೆ ಇಲ್ಲದ ಹಾಗೆ, ಸಭೆಯಲ್ಲಿ ಕೂಡ ಒಬ್ಬರು ನೋಡಿದರೆ ಒಬ್ಬರಿಗೆ ಆಗದೇ ಇರುವಂಥ ಪರಿಸ್ಥಿತಿಗಳು, ಸೇವಕರನ್ನ ನೋಡಿದರೆ ಅನೇಕ ವಿಶ್ವಾಸಿಗಳಿಗೂ ಕೂಡ ಬೇಸರ, ಅಥವಾ ವಿಶ್ವಾಸಿಗಳು ಸೇವಕರ ನೋಡುವಾಗ ಬೇಸರ, ಈ ಎಲ್ಲ ಸಂಗತಿಗಳು ನೋಡುವಾಗ ಎಲ್ಲೋ ಒಂದು ಕಡೆ ನಾವು ದಾರಿ ತಪ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ನಾವು ಆಶೀರ್ವಾದಕ್ಕೆ ನಾವೇ ಅಡ್ಡ ಮಾಡ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ನಮ್ಮ ಒಂದು ಆಶೀರ್ವಾದ ನಾವು ಹೊಂದಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದರೆ, ಇವತ್ತು ನಮ್ಮಲ್ಲಿ ಒಂಟಿತನ, ನಮ್ಮಲ್ಲಿ ಇವತ್ತು ನಮ್ಮನ್ನು ಒಗ್ಗಟ್ಟಾಗಿ ಇರೋದಕ್ಕೆ ಇವತ್ತು ಏನಾಗ್ತಿದೆ ಅಂದರೆ ತಡೆಗಳಾಗ್ತಾ ಇದೆ. ಹಾಗಾದರೆ ಈ ಅಪೊಸ್ತಲರ ಕೃತ್ಯಗಳನ್ನು ಓದುವಾಗ, ಧ್ಯಾನ ಮಾಡುವಾಗ ದೇವ್ರ ವಾಕ್ಯ ಬಹಳ ಚೆನ್ನಾಗಿ ಹೇಳ್ತದೆ, ಅವರ ಹೃದಯ ಪ್ರಾಣ ಎರಡು ಒಂದೇ ಆಗ್ತಾ ಇತ್ತು. ಎಲ್ಲೆಲ್ಲಿ ಅವರು ಒಗ್ಗಟ್ಟಾದ ಮನಸ್ಸಿನಿಂದ ಬಂದರೋ, ಯಾವ್ಯಾವ ಸಂದರ್ಭದಲ್ಲಿ ಅವರು ಒಟ್ಟಾಗಿ ಬಂದರೋ, ದೇವ್ರ ವಾಕ್ಯ ಮೇಲೆ ನಾವು 31ರಲ್ಲಿ ದೇವ್ರ ವಾಕ್ಯ ಹೀಗೆ ಹೇಳ್ತದೆ: ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ್ದ ಸ್ಥಳವು ನಡುಗಿತು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವವರಾದರು. ನೋಡಿ, ಒಗ್ಗಟ್ಟಾಗಿ ಬರುವಾಗ, ಒಂಟಿತನಲ್ಲ, ಒಗ್ಗಟ್ಟಾಗಿ ಬರುವಾಗ, ಏಕ ಮನಸ್ಸಿನಿಂದ ಕೂಡುವಾಗ ಏನಾಗ್ತಿದ್ದಂತೆ, ಅಲ್ಲಿ ಅವರು ಹೀಗೆ ಪ್ರಾರ್ಥನೆ ಮಾಡಿದಾಗ ಏನಾಯ್ತಂತೆ, ಅವರು ಕೂತಿರುವ ಸ್ಥಳ ನಡಗಿತು. ಹಲ್ಲೆಲೂಯಾ. ಯೇಸು ಸ್ವಾಮಿ ನಾನು ನಿಮ್ಮ ಜೊತೆಲಿ ಇದ್ದೇನೆ ಅಂತ ಸಾಕ್ಷಿ ಕೊಡ್ತಾ ಇದ್ದಾರಲ್ಲಿ. ನಾನು ನಿಮ್ಮ ಜೊತೆಗಿದ್ದೇನೆ ಮಕ್ಕಳೇ, ಭಯ ಪಡಬೇಡ್ರಿ, ನೀವು ಎಲ್ಲಿಗೆ ಹೋದ್ರೂ ನಾನು ಇರ್ತೇನೆ ಅಂತೇಳಿ ದೇವರು ದೃಢಪಡಿಸ್ತಾ ಇದ್ದಾನಲ್ಲಿ. ಯೇಸು ಸ್ವಾಮಿ ಅವರೊಂದಿಗೆ ಇದ್ದಾನೆ. ಕಾಣ್ತಾ ಇಲ್ಲ, ಮನುಷ್ಯನ ಕಣ್ಣಿಗೆ ಕಾಣ್ತಾ ಇಲ್ಲ, ಆದರೆ ಆತ್ಮೀಕವಾಗಿ ನಾವು ನೋಡುವಾಗ ಆತನು ಯಾವಾಗಲೂ, ಅಂದರೆ ಯೇಸು ಸ್ವಾಮಿ ಯಾವಾಗಲೂ ಶಿಷ್ಯರೊಂದಿಗೆ ಇದ್ದಾನೆ. ಆಮೆನ್, ಹಲ್ಲೆಲೂಯಾ. ಇವತ್ತು ಯಾಕೆ ಆ ಕಾರ್ಯಗಳು ನಡೀತಾ ಇಲ್ಲ? ಇವತ್ತು ಯಾಕೆ ಸಭೆಯಲ್ಲಿ ಆ ಸಂಗತಿಗಳು ನಡೀತಾ ಇಲ್ಲ? ಇದೊಂದು ಪ್ರಶ್ನೆ ಅಲ್ವಾ? ಇದೊಂದು ಪ್ರಶ್ನೆ. ಎಸ್, ನಾವು ಪ್ರತಿಯೊಬ್ಬರು ಪ್ರಶ್ನೆ ಹಾಕ್ಕೊಳ್ಬೇಕಾಗ್ತದೆ. ಯಾಕೆ ಇವತ್ತು ಆ ಸಂಗತಿ ನಡೀತಾ ಇಲ್ಲ? ಯಾಕೆ ಅಂದರೆ ನಾವು ನೋಡ್ತೇವೆ, ನಮ್ಮ ಹೃದಯಗಳು ಪ್ರಾಣಗಳು ಒಂದಾಗ್ತಾ ಇಲ್ಲ. ಅವರಿಗೆ ಮಾತ್ರ ಹಾಡಾಡಕ್ಕೆ ಕೊಡ್ತಾರೆ, ಇವರು ಮಾತ್ರ ವಾಕ್ಯ ಹೇಳ್ತಾರೆ, ಅವರು ಮಾತ್ರ ಚಪ್ಪಾಳೆ ತಟ್ಟಬೇಕು, ಇವ್ರು ಮಾತ್ರ ಮೈಕ್ ಹಿಡ್ಕೊಳ್ಬೇಕು. ಇದೇ ಥರದ ಭೇದ ಭಿನ್ನಹ ಇದೇ ಇರದೆ ಹೊರತಾಗಿ ನಮ್ಮಲ್ಲಿ ಒಬ್ಬರು ಆರಾಧನೆ ಮಾಡಿದ್ರೆ ದೇವರಿಗೆ ಸ್ತೋತ್ರ ಮಾಡೋಣ ಅನ್ನುವಂಥದ್ದಿಲ್ಲ. ಒಬ್ಬರು ಪ್ರಾರ್ಥನೆ ಮಾಡಿದ್ರೆ ನಾವು ಏಕೀಭವಿಸಿ ಪ್ರಾರ್ಥನೆ ಮಾಡೋಣ ಅಂತ ಇಲ್ಲ. ಇವತ್ತು ಅನೇಕ ಒಂದು ಸಭೆಗಳಲ್ಲಿ, ಅನೇಕ ದೇವ ಜನರಲ್ಲಿ ಈ ರೀತಿಯಾದಂಥ ಸಂಗತಿಗಳು ಕಾಡ್ತಾ ಇವತ್ತೇನು ಮಾಡ್ತಿದೆ, ಅನ್ಯೋನ್ಯತೆಯನ್ನು ಒಡೆದು ಹಾಕ್ತಾ ಇದೆ. ಪ್ರಾರ್ಥನೆಗೆ ಉತ್ತರ ಸಿಗದ ಹಾಗೆ ಆಗ್ತಾ ಇದೆ.
ಪ್ರಿಯ ದೇವ್ರ ಮಕ್ಕಳೇ, ಇವತ್ತು ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗದೇ ಇರೋದಕ್ಕೂ ಕಾರಣ ಅದೇನೆ. ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗದೇ ಇರುವುದಕ್ಕೆ ಕಾರಣ ಕೂಡ ಅದೇನೆ. ಹಾಗಾಗಿ ಈ ದಿನ ನಾವು ವಾಕ್ಯವನ್ನು ಧ್ಯಾನ ಮಾಡ್ಕೊಳ್ತಾ ಇದ್ದೀವಿ. ಬಹಳ ಸ್ಪಷ್ಟವಾಗಿದೆ, ಅವರು ಕೂಡಿದ್ದ ಸ್ಥಳ ನಡುಗಿತ್ತಂತೆ. ಅದಾದಮೇಲೆ ಅವರೆಲ್ಲರೂ ಏನಾಗಿದ್ರಂತೆ, ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಸಾರಕ್ಕೆ ಹೋದರು. ಇವತ್ತು ಎಷ್ಟು ಜನಕ್ಕೆ ದೇವರ ವಾಕ್ಯ ಸಾರಕ್ಕೆ ಧೈರ್ಯ ಇದೆ ಹೇಳ್ರಿ? ಎಷ್ಟು ಜನಕ್ಕೆ ಧೈರ್ಯ ಇದೆ? ಧೈರ್ಯವಾಗಿ ಸುವಾರ್ತೆಯನ್ನು ಸಾರಕ್ಕಾಗ್ತದೆ ಇವತ್ತು ಧೈರ್ಯವಾಗಿ ನೀವು ಕುಟುಂಬಗಳಿಗೆ ಹೋಗಿ ಬೈಬಲ್ ಹಿಡ್ಕೊಂಡು ಹೋಗಿ ವಾಕ್ಯವನ್ನು ಹೇಳೋಕ್ಕಾಗ್ತಾ ಇದ್ದೀರಾ? ಆಗ್ತಾ ಇಲ್ಲ. ಯಾಕೆ ಗೊತ್ತಾ? ಧೈರ್ಯ ಇಲ್ಲ. ನಮ್ಮ ಜೊತೆಲಿ ಯೇಸುಸ್ವಾಮಿ ಇದ್ದೇನೆ ಅನ್ನುವಂಥದ್ದು ಕೂಡ ಕೆಲವರಿಗೆ ಡೌಟ್ ಇದೆ. ಇವತ್ತು ಕೆಲವರಿಗೆ ಏನಂತ ಡೌಟ್ ಇದೆ ಅಂದರೆ, ಯೇಸುಸ್ವಾಮಿ ಕೂಡ ನಮ್ಮ ಜೊತೆಲಿ ಇದ್ದಾನೋ ಇಲ್ವೋ ಅನ್ನುವಂಥದ್ದು ಕೂಡ ಡೌಟ್ ಇದೆ. ಅದಕ್ಕೋಸ್ಕರ ನಿಮಗೆ ಭಯ. ಅದಕ್ಕೆ ನೀವು ಧೈರ್ಯವಾಗಿ ಸುವಾರ್ತೆ ಸಾರಕ್ಕಾಗ್ತಾ ಇಲ್ಲ. ಯಾಕೆ? ಆದಿ ಕಾಲದಲ್ಲಿ ಇದ್ದ ಹಾಗೆ ದೇವರು ಇವತ್ತು ಇಲ್ವಾ? ಇದ್ದಾರೆ. ಆದರೆ ನಮ್ಮ ಆತ್ಮ, ಹೃದಯ, ಪ್ರಾಣ ಏನಾಗ್ತಾ ಇಲ್ಲ, ಒಂದಾಗ್ತಾ ಇಲ್ಲ. ಒಗ್ಗಟ್ಟಾಗಿ ನಾವು ಸೇರಿ ಬರ್ತಾ ಇಲ್ಲ. ಒಗ್ಗಟ್ಟಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇಲ್ಲ. ಆದ್ದರಿಂದ ಈ ದಿನಮಾನಗಳಲ್ಲಿ ಪ್ರಿಯ ದೇವ್ರ ಮಕ್ಕಳೇ, ನಾವು ಸುವಾರ್ತೆ ಸಾರಕ್ಕಾಗ್ತಾ ಇಲ್ಲ. ಉತ್ತರಗಳು ನಮಗೆ ಸಿಗ್ತಾ ಇಲ್ಲ. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆಗಳಾಗೆ ಉಳಿದುಕೊಂಡು ಹೋಗಿದೆ ಹೊರತಾಗಿ ಅವು ಇಲ್ಲಪ್ಪ, ಈ ಪ್ರಾರ್ಥನೆಗೆ ಉತ್ತರ ಸಿಕ್ಕಾಯಿತು, ಇದು ಇನ್ನು ಮೇಲೆ ಈ ಪ್ರಾರ್ಥನೆ ಮಾಡಲ್ಲ ಎನ್ನುವಂಥದ್ದು ಎಲ್ಲೂ ಕೂಡ ನಾವು ನೋಡೋಕ್ಕಾಗ್ತಾ ಇಲ್ಲ. ಕಾರಣ ಹೃದಯ, ಪ್ರಾಣ ಒಂದಾಗ್ತಾ ಇಲ್ಲ. ಇಂದಾದರೂ ಪವಿತ್ರಾತ್ಮ ದೇವರನ್ನು ತಿಳಿಸ್ತಾ ಇದ್ದಾರೆ. ದೇವರ ಆತ್ಮ ನಮಗೆ ತಿಳಿಯಪಡಿಸ್ತಾ ಇದ್ದಾರೆ. ಪ್ರೀತಿಯ ದೇವ್ರ ಜನರೇ, ನಮ್ಮನ್ನು ನಾವು ದೇವ್ರಿಗೆ ಒಪ್ಪಿಸಿಕೊಡೋಣ. ಇನ್ನು ಎಲ್ಲಿವರೆಗೂ ಹೀಗೆ ನಾವು ಜೀವನ ಮಾಡೋದು? ಇನ್ನು ಎಲ್ಲಿವರೆಗೂ ಇದೇ ರೀತಿ ನಾವು ಜೀವಿಸೋಣ? ಬೇಡ. ಇದನ್ನು ಬಿಟ್ಟು ನಾವೆಲ್ಲರೂ ಕೂಡ ಒಂದಾಗಿ ನಮ್ಮ ಹೃದಯ, ನಮ್ಮ ಪ್ರಾಣ ಒಂದು ಮಾಡಿ ನಮ್ಮ ಪ್ರಾರ್ಥನೆ ಕೂಡ ನಾವು ಕೂತಿರುವ ಸ್ಥಳವನ್ನು ದೇವರು ನಡಗಿಸ್ತಾನೆ. ಎಸ್, ನಾನು ನಿಮ್ಮೊಂದಿಗೆ ಇದ್ದೇನೆ ಎನ್ನುವುದನ್ನು ದೇವರು ಸಾಬೀತುಪಡಿಸ್ತಾನೆ. ಹಾಗಾದರೆ ಈ ಒಂದು ಮುಂಜಾನೆಯಲ್ಲಿ ದೇವರ ಆತ್ಮನಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ, ಮುಂಜಾನೆಯಲ್ಲಿ ಕರ್ತನೆ ನಿನ್ನ ವಾಕ್ಯವನ್ನು ಧ್ಯಾನ ಮಾಡಿಕೊಂಡಿದ್ದೇವೆ. ನಮ್ಮೆಲ್ಲರ ಹೃದಯ, ಪ್ರಾಣ ಒಂದಾಗುವ ಹಾಗೆ ಸಹಾಯ ಮಾಡಪ್ಪ ದೇವ. ಆದಿ ಅಪೋಸ್ತಲರಲ್ಲಿ ನಡೆದ ಸಂಗತಿಗಳು ಎಂದಿಗೂ ಕೂಡ ನಡೆಯಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಕರ್ತನೆ, ನಮ್ಮ ಎಲ್ಲ ತಪ್ಪು ಅಪರಾಧಗಳನ್ನು ಕ್ಷಮಿಸಿ ತಿರುಗೊಂದು ಸಾರಿ ಒಂದೇ ಮನಸ್ಸಿನಿಂದ ನಾವು ಸೇರುವುದಕ್ಕೆ ನಮಗೆ ಸಹಾಯ ಮಾಡು. ಅಂದು ನಡೆದ ಕಾರ್ಯಗಳು ಇಂದಿಗೂ ಕೂಡ ನಡೆಸೆಂಬುದಾಗಿ ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೀವಿ ನಮ್ಮ ತಂದೆಯೇ, ಆಮೆನ್. ಪ್ರೈಸ್ ಲಾರ್ಡ್. ಪ್ರೀತಿಯ ದೇವ್ರ ಜನರೇ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ವಾಕ್ಯಗಳನ್ನು ಪ್ರತಿದಿನ ಧ್ಯಾನ ಮಾಡಿರಿ, ಅನೇಕರಿಗೆ ಅದನ್ನು ಶೇರ್ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು. ಪ್ರೈಸ್ ಲಾರ್ಡ್.